ಹಾಯ್ ಹಲೋ ನಮಸ್ಕಾರ. ಭಾಳ ದಿನ ಆಯ್ತು ಭೇಟಿಯಾಗಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿಯಿಂದ ಸ್ಟಾರ್ಟ್ ಮಾಡೋಣ. ಏನಾಯ್ತು, ಒಂದು ಕಾಡೊಳಗಡೆ ಒಂದು 10 ಪ್ರಾಣಿಗಳಿತ್ತು. ಆ 10 ಪ್ರಾಣಿಗಳ ಹೆಸರು 0 1 2 3 4 5 6 7 8 9 ಹತ್ತಲ್ಲ. ಅವಕುರ್ ನಂಬರ್ ಎಷ್ಟೆಷ್ಟು ಅದಾವಲ್ಲ ಅಷ್ಟು ಶಕ್ತಿ ಇತ್ತು ತಿಳ್ಕೊರಿ. ಯಾವ್ಯಾವ ಪ್ರಾಣಿಗಳಿದ್ದು? ಇಷ್ಟು 10 ಪ್ರಾಣಿಗಳದಾವ. ಈ ಪ್ರಾಣಿಗಳದಾವಲ್ಲ, ಈಗ 9 ಪೂರ್ತಿ ಶಕ್ತಿಶಾಲಿ ಇಲ್ಲ, ಅದು ಪೂರ್ತಿ ದೊಡ್ಡ ಜಾಸ್ತಿ ಶಕ್ತಿ ಐತಿ. ಅದೇನ್ ಮಾಡುತ್ತಾ, 9 ಐತಲ್ಲ ತನ್ನ ಶಕ್ತಿ ಪ್ರದರ್ಶನ ಮಾಡಾಕ 8ಕ್ಕೆ ಹೊಡಿತೈತಿ. ನೆಕ್ಸ್ಟ್ 8 7ಕ್ಕೆ ಹೊಡಿತೈತಿ, 7 6ಕ್ಕೆ ಹೊಡಿತೈತಿ, 6 5ಕ್ಕೆ ಹೊಡಿತೈತಿ, 5 4ಕ್ಕೆ, 4 ಹಿಂಗ ಹೊಡ್ಕೊಂತ ಈ ಸ್ಟೋರಿ ಎಲ್ಲಾರು ಕೇಳಿರ್ಬೋದು ನೀವು. 1 ಐತಲ್ಲ 0 ಕೊಡಿಯೋ ಬದ್ಲಿ ಅದೇನ್ ಮಾಡುತ್ತಾ, 1 ತನ್ನ ಪಕ್ಕದಲ್ಲಿ 0 ನೆಲೆಸ್ಕೊಂಡು ಸೀದಾ ಮ್ಯಾಲೆ ಹೋಗುತ್ತ. ಅಂದ್ರೆ ಇವಾಗ ಎಲ್ಲದಕ್ಕಿಂತ ಜಾಸ್ತಿ ಐತಲ್ಲ ಅದು. ಈಗ ಅದನ್ನೇ ಇಷ್ಟು ಕೇಳಿರ್ಬೋದು. ನೆಕ್ಸ್ಟ್ ಮುಂದೆ ಐತಲ್ಲ ಇದೇ ತರ 1 ಏನ್ ಮಾಡ್ಬೋದು, 2 ಏನ್ ಮಾಡುತ್ತಾ 0 ಕರ್ಕೊಂಡ್ಬಂದ್ರೆ ಮೇಲೆ ಮುಂದೆ ಹೋಗುತ್ತೆ, 20 ಆಯ್ತು. ಇನ್ನೊಂದು 0 ಮುಂದೆ ಕುಂದ್ರಸಂತದ 200 ಆಗುತ್ತೆ. ಸ್ವಲ್ಪ ಇದ್ರೊಳಗೆ ಅಬ್ಸರ್ವ್ ಮಾಡಿದ್ರ ಅಂದ್ರೆ ನೀವು ಇಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ ಇದು ಬರೇ 1 ಇತ್ತು, ಮುಂದೆ 0 ಇಟ್ಟಾಗೈತಲ್ಲ ಈ 1ರ ಬೆಲೆ 10 ಆಯ್ತು. ಒಂದ್ ವೇಳೆ ಇನ್ನೊಂದು 0 ಇಲ್ಲಿಟ್ಟು ಅಂತ ತಿಳ್ಕೊರಿ, ಇದ್ರ ಬೆಲೆ 100 ಆಯ್ತು. ಈಗ ಇನ್ನೊಂದು 0 ಹಂಗ ನೀವು ಜಾಸ್ತಿ ಮಾಡ್ಕೊಂತ ಹೋದ್ರ ಅಂತಂದ್ರ ಅದ್ರ ಬೆಲೆ ಜಾಸ್ತಿ ಹಾಕೋಂತ ಹೋಗುತ್ತಾ. ಯಾಕೆ ಹಿಂಗ? ಇಂಥ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡ್ಬೇಕು, ಅಥವಾ ಇದ್ರ ಬಗ್ಗೆ ಇದು ಯಾಕೆ ಅಂತ ಕ್ವಶನ್ ಮಾಡ್ಬೇಕಂತಂದ್ರ ಇದನ್ನೆಲ್ಲ ನೀವು ಐತಲ್ಲ ನಂಬರ್ ಸಿಸ್ಟಮ್ ಒಳಗಡೆ ಕಲಿತೀರಿ. ಏನಪ್ಪಾ ಇದು ನಂಬರ್ ಸಿಸ್ಟಮ್ ಅಂತ ಯೋಚನೆ ಮಾಡ್ತಿರ್ಬೋದು. ನೋಡ್ರಿ, ನಂಬರ್ ಸಿಸ್ಟಮ್ ಇದು ಐತಲ್ಲ ಫಸ್ಟ್ ಚಾಪ್ಟರ್. ಎಲ್ಲ ನವೋದಯ ಸೈನಿಕ RMS ಬಗ್ಗೆ ಪ್ರಿಪರೇಷನ್ ಹಾಕತ್ತೀರ ಅಂತ ಅನ್ಕೊಂಡಿನಿ. ನೀವೀಗ ಪಕ್ಕ ದಿನ ಲೈವ್ ಕ್ಲಾಸಸ್ ಇನ್ಮೇಲಿಂದ ಬರಕ್ ಹೋಗ್ತಾವು. ದಿನ ಒಂದು ಬುಕ್ಕ ಮತ್ತೆ ಒಂದು ಪೆನ್ ನೀಟಾಗಿ ನೋಟ್ಸ್ ಬರ್ಕೋ ಅಂತ ನಾವೇನು ಹೇಳ್ತೀವಲ್ಲ ಅದನ್ನೇನು ಡಿಸ್ಪ್ಲೇ ಮಾಡ್ತೀವಿ ಅದನ್ನೆಲ್ಲ ಬರ್ಕೋ ಅಂತ ಹೋಗ್ರಿ. ಪಕ್ಕ ಈ ಸಲ ನೀವು ನವೋದಯ ಸೈನಿಕ RMS ಮನ್ಯಾಗ ಕುತ್ಕೊಂಡ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ಏನ್ ಹೇಳಕತ್ತಾರ ಅವರು, ಈ ನಂಬರ್ ಸಿಸ್ಟಮ್ ಅಂದ್ರೆ ಏನಪ್ಪ? ಒಂದು ಸಂಖ್ಯೆಗಳು. ಯಾವ ಸಂಖ್ಯೆಗಳು? ಈಗ ನಾನು ಹೇಳಿದ್ನ 10 ಪ್ರಾಣಿಗಳದಾವ ಅಂತ 0 1 2 ಇರೋದೇ ಇಷ್ಟ. ಯಾವ್ಯಾವು? 0 1 2 ಇಷ್ಟೇ ಇರೋದು. ಇದನ್ನ ಯೂಸ್ ಮಾಡ್ಕೊಂಡು ನೀವು ಲಕ್ಷಗಟ್ಲೆ ನಂಬರ್ ಬರಿಬೇಕು. ಹೆಂಗತ್ತೆ? ಈಗ ನೋಡ್ರಿ, ನಾನು ಐತಲ್ಲ ಯಾವ್ದಾದ್ರೂ 2 ಸಂಖ್ಯೆ ತಕೊಂಡೆ. ಯಾವ? ಒಂದು 4 ತಗೊಂಡೆ, ಒಂದು 3 ತಗೊಂಡೆ. 4ರ ಮುಂದೆ 3 ಇಟ್ಟನೆ ಅಂತ ತಿಳ್ಕೊರಿ, 4 ಇದ್ದು 40 ಆಗ್ಬಿಡುತ್ತೆ. 43 ಅಂಗಡಿಗೆ ಹೋಗಿ 43 ರೂಪಾಯಿ ಕೊಡ್ರಿ ಅಂದ್ರೆ ಹೆಂಗ್ ಕೊಡ್ತೀರಿ? 40 ರೂಪಾಯಿ ಮುಂದೆ 3 ರೂಪಾಯಿ ಕೊಡ್ತೀರಲ್ಲ. ಈಗ ಈ 4ರ ಬೆಲೆ 40 ಆಯ್ತು. ಇದನ್ನ ಯಾಕೆ ಹಿಂಗಾಗುತ್ತಾ ಅಂತಂದ್ರೆ ನಾವು ಇದ್ರೊಳಗಡೆ ಕಲಿತಾ ಹೋಗ್ತೀವಿ. ಯಾಕೆ ಹಿಂಗಾಗುತ್ತಂದ್ರ ಇಲ್ಲಿ ತೋರಿಸ್ತೀನಿ. ಇದು ನೋಡ್ರಿ, ನಾವೇನು ಬಳಸ್ತೀವಲ್ಲ ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿ ಪ್ರಕಾರ ನಾವು ಇದ್ರ ಪ್ರಕಾರ ಬಳಸ್ಕೊಂತ ಹೋಗ್ತೀವಿ. ಹಂಗಪ್ಪ ಈಗ ನೋಡ್ರಿ, ಒಳ್ಳೆ ಭಾರತೀಯ ಸಂಖ್ಯಾ ಪದ್ಧತಿ ಎದಕ್ ಬೇಕು ನಮ್ಗ, ಎಲ್ಲಿ ಯೂಸ್ ಮಾಡ್ತೀವಿ? ಈಗ ನೋಡ್ರಿ, ನಾ ಒಂದು ಸೈಕಲ್ ತಗೊಳಕ್ ಹೋಗಿನ ಅಂತ ತಿಳ್ಕೊರಿ. ಹೌದಾ? ಸೈಕಲ್ ಬೆಲೆ 5625 ರೂಪಾಯಿ. ಹೌದಾ? ಇಲ್ಲಿ 5 ಐತಿ, ಇಲ್ಲಿ 5 ಐತಿ. ಈ 5ಕ್ಕ ಬರೀ 5 ವ್ಯಾಲ್ಯೂ ಇರ್ತೈತಿ, ಈ 5ಕ್ಕ 5000 ವ್ಯಾಲ್ಯೂ ಇರ್ತೈತಿ. ಇದನ್ನ ನಾವು ಒಂದು ವ್ಯವಸ್ಥೆ ಒಳಗೆ ಬಳಸ್ತೀವಿ. ಈಗ ನೋಡ್ರಿ, ಮುಂದೆ 1 ಬರ್ದೆ ಅಂತ ತಿಳ್ಕೊರಿ. ಈಗ ಐತಲ್ಲ ಈ 1ಕ್ಕ ಮುಂದೆ ಎಷ್ಟು? 1 2 3 4 1 2 3 4 4 0 ಹಾಕ್ತಿವಿ, 10,000 ಆಯ್ತು. ಈ 10,000 ಹೆಂಗಾಯ್ತು? ಇದು ಮುಂದೊಂದು 2 ಬರ್ದೆ ಅಂತ ತಿಳ್ಕೊರಿ. 2ರ ಮುಂದೆ ಎಷ್ಟು 0 ಹಾಕವು? 1 2 3 4 5 ನಂಬರ್ ಅದಾವಲ್ಲ, 5 0 ಹಾಕ್ತಾರೆ. 1 2 3 4 5. ಇದಕ್ಕ ನಾವು ಸ್ಥಾನ ಬೆಲೆ ಅಂತ ಕರಿತೀವಿ. ಹಂಗಂದ್ರ ಸ್ಥಾನ ಬೆಲೆ ಅಂದ್ರೆ ಏನಪ್ಪಾ? ಈ 5 ಐತಲ್ಲ ಆ ಯಾವ ಸ್ಥಾನ ಯಾವ ಜಾಗದಾಗಿರ್ತಲ್ಲ ಅದ್ರ ಮೇಲೆ ಅದ್ರ ಬೆಲೆ ಡಿಸೈಡ್ ಆಗುತ್ತೆ. ಹೆಂಗ ಅಂತ ಹೇಳ್ತೀನಿ ಕೇಳಿ. ಈಗ ನೋಡ್ರಿ, ಇಲ್ಲಿ 6 ಐತಲ್ಲ, ನಿಮಗೆ ನೋಡಿದ ಕೂಡ ಇದು ಬರೀ 6. ಇಲ್ಲಿ ಬಗ್ಲಾಗಿತ್ತಂದ್ರೆ ಬರೀ 6. 6 ಮುಂದೆ 2 5 ಬರ್ದ್ವಿ ಅಂತ ತಿಳ್ಕೊರಿ. 6 ಮುಂದೆ 2 ಬರ್ದ್ವಿ ಅಂದ್ರ 6 ಇದ್ದಿದ್ದು 60 ಆಗುತ್ತೆ. 6 ಮುಂದೆ ಮತ್ತೆ 5 ಬಂದ್ವಿ ಅಂದ್ರ ಇವಾಗ 6 ಇದ್ದಿದ್ದು 600 ಆಗುತ್ತೆ. ಯಾಕೆ ಹಿಂಗಾಗುತ್ತಾ? ಯಾಕಂದ್ರ ಈ 6 ಅನ್ನೋದು ಬಿಡಿ ಸ್ಥಾನದೊಳಗೈತಿ. ಯಾವ ಸಂಖ್ಯಾ ಪದ್ಧತಿ ಪ್ರಕಾರ? ನಾವು ಭಾರತೀಯರಲ್ಲ, ನಮ್ಮ ಇಂಡಿಯಾದೊಳಗೆ ಬಳಸ್ತೀವಲ್ಲ ಅದ್ರ ಸಂಖ್ಯಾ ಪದ್ಧತಿ. ಆ ಸಂಖ್ಯಾ ಪದ್ಧತಿ ಅಂದ್ರೆ ಏನು? ನಾವು ಒಂದಿಷ್ಟು ರೂಲ್ಸ್ ನ ಫಾಲೋ ಮಾಡ್ತೀವಿ. ಸುಮ್ನೆ ಹುಚ್ಚುಚ್ಚಾಕಾರ ಹೆಂಗತೆ ಬರ್ಕೊಂತ ಹೆಂಗತೆ ಓದಾಗದಲ್ಲ. ಇದನ್ನ ಓದಾಕಂತನ ನಾವು ಒಂದಿಷ್ಟು ರೂಲ್ಸ್ ನ ಫಾಲೋ ಮಾಡ್ತೀವಿ. ಯಾರು? ನಾವು ಭಾರತೀಯರು, ನಾವು ಇಂಡಿಯನ್ಸ್ ಅಲ್ಲ. ಇದನ್ನ ನಾವು ಭಾರತೀಯ ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ. ಏನಪ್ಪ ಭಾರತೀಯ ಸಂಖ್ಯಾ ಪದ್ಧತಿ ಅಂದ್ರ? ಈಗ ನೋಡಿ, ನಾನು 6 ಬಗ್ಗೆ ಮಾತಾಡಕತ್ತಿದ್ನಲ್ಲ, ಬರೀ 6 ಐತಲ್ಲ, ಇಲ್ಲಿ ಬರೀ ಹಿಂಗ 6 ಇತ್ತಂತ ತಿಳ್ಕೊರಿ, 6. ಈಗ ನಾನು ಇದನ್ನ 6ನ್ನ ಮುಂದೊಂದು 0 ಕೊಟ್ಟನಂದ್ರ 60 ಆಯ್ತು. ಎದಕ್ಕಂದ್ರ 6 ಅನ್ನೋದು 10ರ ಸ್ಥಾನ, 10th ಪ್ಲೇಸ್ ಒಳಗೈತಿ.
ನೆಕ್ಸ್ಟ್ 6 ಮುಂದೆ 2 0 ಕೊಟ್ಟನಂದ್ರೆ ಏನಾಗುತ್ತ ಅದು 100 ಪ್ಲೇಸ್ ಒಳಗೆ ಬರ್ತೈತಿ 600 ಆಗುತ್ತೆ. ನೆಕ್ಸ್ಟ್ 6 ಮುಂದ 3 0 ಕೊಟ್ಟೆ ಅಂತ ತಿಳ್ಕೊರಿ, ಅವಾಗ 6,000ದ ಸ್ಥಾನಕ್ಕೆ ಬರ್ತಂದ್ರ ಥೌಸಂಡ್ಸ್ ಪ್ಲೇಸ್. ನೆಕ್ಸ್ಟ್ ನೋಡ್ರಿ 6 ಮುಂದೆ 1 2 3 4 0 ಕೊಟ್ಟನ ಅಂತ ತಿಳ್ಕೊರೆ, ಅವಾಗ 10,000 ಸ್ಥಾನ ಬರ್ತೈತಿ. ನೆಕ್ಸ್ಟ್ ಒಳ್ಳೆ 6 ನಿಲಿವು ತುಂಬರವಂತ 6 ಮುಂದ 1 2 3 4 1 2 3 4 5 0 ಕೊಟ್ಟನಂದ್ರೆ 6 ಲಕ್ಷ ಆಯ್ತು. ಎದಕ್ಕಂದ್ರೆ ಅದು 6 ಲಕ್ಷ ಸ್ಥಾನದೊಳಗೆ ಕುಂತೈತಿ, ಹೋಗಿ ಲಕ್ಷದ ಕುರ್ಚಿ ಮೇಲೆ ಕುಂತೈತಿ. ನೆಕ್ಸ್ಟ್ 6 ಮುಂದ 1 2 3 4 5 6 ಈಗ ನೋಡ್ರಿ ಒಂದೊಂದೇ 0 ಜಾಸ್ತಿ ಮಾಡಕತ್ತೀನಿ ನಾನು. ಇಲ್ಲಿ ನೋಡ್ರಿ ಈಗ ಒಂದೊಂದೇ 0 ಜಾಸ್ತಿ ಮಾಡಕತ್ತೀನಿ. ಇವಾಗ ಎಷ್ಟಾಯ್ತು ಇದು 60 ಲಕ್ಷ ಆಯ್ತು. ಎದಕ್ಕಂದ್ರೆ ಅದು 6 ಹೋಗಿ 10 ಲಕ್ಷದ ಕುರ್ಚಿ ಅಂದ್ರೆ 10 ಲಕ್ಷದ ಜಾಗದಾಗ ಕುಂತೈತಿ. ಮತ್ತ ಅದೇ 6ನ ಬರೇ 6ನೇ ಯೂಸ್ ಮಾಡಕತ್ತೀವಿ ನಾವು, ಮತ್ತೇನು 6 ಮುಂದೊಂದು 0 ಬಿಡಕತ್ತೀವಿ. ಈಗ ಇನ್ನೊಂದು 0 ಹಾಕ್ರಿ ಇದಕ್ಕೆ 6 ಮುಂದೆ 1 2 3 4 5 6 7 0 ಹಾಕಿವಿ. ಇವಾಗ 6 ದಿನತ್ತು ಕೋಟಿ ಐತಿ, ಕೋಟಿ ಕಟ್ಲೆ ಬೆಲೆ ಐತಿ ಇವಾಗ. ನೆಕ್ಸ್ಟ್ ಇನ್ನ 1 2 3 4 5 6 7 8 0 ಕೊಟ್ಟನೆ ಅಂತ ತಿಳ್ಕೊರಿ, ಎಷ್ಟಾಗುತ್ತಾ ಬಿಡಿ 10 100 1000 10,000 ಲಕ್ಷ 10 ಲಕ್ಷ. ನೋಡ್ರಿ ನನಗೆ ಓದಾಕ ಬಂದ್ಬಿಡಲ್ಲ, ಕನ್ಫ್ಯೂಷನ್ ಆಗೋಯ್ತು. ಹಿಂಗತೆ ಕನ್ಫ್ಯೂಷನ್ ಅವಾಯ್ಡ್ ಮಾಡಕ್ ನಾವೇನ್ ಮಾಡ್ತೀವಿ ಗೊತ್ತನ, ಈ ಸ್ಥಾನಗಳು ಮತ್ತು ಸ್ಥಾನ ಬೆಲೆಗಳ ಬಗ್ಗೆ ಮಾತಾಡ್ತೀವಿ. ಏನೇನು ಸ್ಥಾನಗಳದ ಭಾರತೀಯ ಸಂಖ್ಯಾ ಪದ್ಧತಿ ಒಳಗ ಒಟ್ಟು ಎಷ್ಟದ ನೋಡ್ರಿ. ಮೊದಲ ಕನ್ನಡದೊಳಗೆ ನೋಡಮಂತ ಎಷ್ಟು ಬಿಡಿ 10 100 ಈ 3ರದ್ದು ಒಂದು ಗುಂಪು ಮಾಡಿವಿ ನಾವು. ಗುಂಪು ಮಾಡ್ತೀವಿ, ಎದಕ್ಕೆ ಗುಂಪು ಮಾಡ್ತೀವಿ, 3 ಆದ್ಮೇಲೆ ಕಾಮ ಹಾಕಿಬಿಡ್ತೀವಿ. ಕಾಮ ಹಾಕಿದ್ರೆ ನಮ್ಗೆ ಓದಕ್ಕೆ ಈಸಿ ಆಗುತ್ತಾ ಅಂತ. ಎಷ್ಟಾದ್ಮೇಲೆ ಇದ್ರೊಳಗಡೆ 3 ಅದಾವ, ಎಷ್ಟದಾವು 3 ಅದಾವ ಬರ್ಕೋಬೇಕಿನ್ನ. ನೆಕ್ಸ್ಟ್ ಇದ್ರೊಳಗಡೆ ನೋಡ್ರಿ 1000 10,000 ಇದ್ರೊಳಗಡೆ 2 ಅದಾವು. ನೆಕ್ಸ್ಟ್ ಲಕ್ಷ 10 ಲಕ್ಷ ಇದ್ರೊಳಗಡೆ 2 ಅದಾವು. ಕೋಟಿ 10 ಕೋಟಿ ಯಾವ್ಯಾವು ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ ಇಷ್ಟೇ. ಎಷ್ಟದವು 5 ಈ ಕಡೆ 4 9 ಆದವು. ಈಗ ಒಂದು ವೇಳೆ ಈ ಸಂಖ್ಯೆನ ನೋಡ್ರಿ ಹೆಂಗ್ ಬೇಕಂತ ಕಾಣಕತ್ತೈತಿ, ಎಷ್ಟು ಉದ್ದ ಐತಿ. ಇದನ್ನ ನಾವು ಓದ್ಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲಿ 3 ಅದಾವಲ್ಲ 3 ಬಿಟ್ಟು ಒಂದು ಕಾಮ ಹಾಕ. ನೆಕ್ಸ್ಟ್ 2 ಅದಾವಲ್ಲ 2 ಬಿಟ್ಟು ಒಂದು ಕಾಮ ಹಾಕ್ರಿ. ನೆಕ್ಸ್ಟ್ 2 ಅದಾವಲ್ಲ 2 ಬಿಟ್ಟು ಒಂದು ಕಾಮ ಹಾಕ್ರಿ. ನೋಡ್ರಿ ಇವಾಗ ಇದು ಬಿಡಿ ಗುಂಪು. ಎದಕ್ಕೆ ಬಿಡಿ ಗುಂಪು, ಅದ್ರೊಳಗೆ ಏನ್ ಬರುತ್ತಲ್ಲ 6 ಇರುತ್ತ 60 ಇರುತ್ತ 600 ಇರುತ್ತ. ನೆಕ್ಸ್ಟ್ ಇದು 1000 ಗುಂಪು. 1000 ಗುಂಪು ಅಂದ್ರೆ ಅದ್ರೊಳಗೆ ಏನೇ ಬರ್ತದೆ, ಒಂದು 1000 ಇರುತ್ತೆ ಇಲ್ಲ 10,000 ಇರುತ್ತೆ. ಹೆಂಗಂದ್ರ ಈಗ ನೋಡ್ರಿ ಇಲ್ಲಿ ಬರ್ದ್ರಂದ್ರ ಇದು 6,000 ಆಯ್ತು, ಇಲ್ಲ ಇದು 60,000 ಆಯ್ತು. ಇದು ಯಾವ್ದು 1000ದ ಗುಂಪು. ಇದ್ರ ಮೇಲೆ ನೋಡ್ರಿ ಕ್ವಶನ್ ಸಾಲ್ವ್ ಮಾಡೋಮಂತ ಚಂದಾಗ ಕಲೀರಿ. ಇದ್ರ ಮೇಲೆ ಮತ್ತೆ ಚಲೋ ಕ್ವಶನ್ ಸಾಲ್ವ್ ಮಾಡೋಮಂತ. ನೆಕ್ಸ್ಟ್ ಒಂದ್ ವೇಳೆ 6 ಇಲ್ಲಿ ಅಂತಂದ್ರೆ ಎಷ್ಟಾಗುತ್ತಾ ಲಕ್ಷ ಆಗುತ್ತ. ಇಲ್ಲಿ ಬಂದ್ರೆ ಏನಾಗುತ್ತಾ ಕೋಟಿ ಆಗುತ್ತೆ. ಇಲ್ಲಿ ನೋಡ್ರಿ 6 ಕೋಟಿ 60 ಕೋಟಿ. ಈಗ ನಾನು ಇದನ್ನ ಯೂಸ್ ಮಾಡ್ಕೊಂಡು ನಿಮ್ಗೊಂದು ಕ್ವಶನ್ ಕೊಡ್ತೀನಿ. ಇದನ್ನ ಹೆಂಗ್ ಓದೋದು, 7 4 1 2 3 4 6 7 8 7 ಅಂತ ದೊಡ್ಡ ಸಂಖ್ಯೆ ಇದೆ. ಇದನ್ನ ಓದ್ಬೇಕಾಗಿತ್ತು. ಮೊದಲು ನಾನೇನ್ ಹೇಳಿದ್ದೆ, ಇದನ್ನ ಓದ್ಬೇಕಾಗಿತ್ತಲ್ಲ 3 ಸಂಖ್ಯೆಗಳು ಬಿಟ್ಟು ಒಂದು ಕಾಮ, ನೆಕ್ಸ್ಟ್ 2 ಸಂಖ್ಯೆಗಳು ಬಿಟ್ಟು ಇನ್ನೊಂದು ಕಾಮ, ನೆಕ್ಸ್ಟ್ 2 ಸಂಖ್ಯೆಗಳು ಬಿಟ್ಟು ಇನ್ನೊಂದು ಕಾಮ. ಇವಾಗ ಓದ್ರಿ ಹೆಂಗ್ ಗೊತ್ತಿರಿ, ನಮಗಿಲ್ಲೇ ಬಿಡಿ ಗುಂಪು ಐತಿ. ಬಿಡಿ ಗುಂಪು ಅಂದ್ರ ಇನ್ನು ಅಡ್ಡದಿಡ್ಡಿ ಓದಿಬಿಡೋದು 678 ಹೆಂಗಾರ ಇರ್ಲಿ 678 ಅದು. ನೆಕ್ಸ್ಟ್ ಇಲ್ಲಿ ಐತಲ್ಲ ಬಿಡಿ ಗುಂಪು ಅಂದ್ರ ಒನ್ಸ್ ಆಯ್ತು, ಒನ್ಸ್ ಗ್ರೂಪ್ ಆಯ್ತು. ಇದು ಬಿಡಿ ಗುಂಪು ಆಯ್ತು. ಇದೇ ತರ 4 ಗುಂಪದವು. ಈ 3 ಕಾಮ ಹಾಕಿ 4 ಗುಂಪು ಮಾಡ್ತೀವಿ. ಯಾವ್ಯಾವು ಇದು ನೋಡಿ, ಇದೇನಿದು 1000 ಗುಂಪಾಯ್ತು ಅಂದ್ರೆ 1000ದ ಕುರ್ಚಿ. ಅದ್ರ ಮೇಲೆ ಏನೇನ್ ಬರ್ಕು ಯಾವ ಸಂಖ್ಯೆ ಇರ್ಲಿ ಅದ್ರ ಮುಂದೆ 1000 ಹಚ್ತೀವಿ. ಹೆಂಗ್ ಹಚ್ತೀವಿ, ಇದನ್ನ ಉಳಿದಿದ್ದೆಲ್ಲ ಮರ್ತು ಬಿಡ್ರಿ. ಇಲ್ಲಿ 34 ಐತಲ್ಲ 34,000, 43 ಇತ್ತ 43,000, 68 ಇತ್ತ 68,000, 75 ಇತ್ತ 75,000. ಈ 1000 ಗುಂಪು ಅಂತ ಕರಿತೀವಿ. ಇಂಗ್ಲಿಷ್ನಾಗ ಏನಂತ ಕರಿತೀವಿ ಇದನ್ನ, ಇಂಗ್ಲಿಷ್ನಾಗ ಏನಂತ ಕರಿತೀವಿ ಅಂದ್ರ ಥೌಸಂಡ್ಸ್ ಪ್ಲೇಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಥೌಸಂಡ್ಸ್ ಪ್ಲೇಸ್ ಅಂತ ಕರಿತೀವಿ. ಈಗ 1000 ಆದ್ಮೇಲೆ ಯಾವ್ದು ಬರ್ತದೆ, ಸೀದಾ ಲಕ್ಷಕ್ಕೆ ಹೋಗ್ತೀವಿ. 1000 ಆದ್ಮೇಲೆ 10,000 ಬರ್ತಂದ್ರೆ ಮತ್ತೆ ನೋಡ್ರಾಗ 1000 ಆದ್ಮೇಲೆ 10,000, 10,000 ಆದ್ಮೇಲೆ ಲಕ್ಷ. ಇದು ಲಕ್ಷ ಗುಂಪಕ್ಕೆ ಬರಮಂತೀವಿ. ಲಕ್ಷ ಗುಂಪು ಅಂದ್ರ ಇದು ಲಕ್ಷ 10 ಲಕ್ಷ. ಇದ್ರೊಳಗೆ ಏನಾರ ಬರೀ ಅದ್ರ ಮುಂದೆ ನೀವು ಲಕ್ಷ ಹಚ್ಚಬೇಕಾಗುತ್ತೆ. ಯಾಕಂದ್ರ ಲಕ್ಷದ ಕುರ್ಚಿ ಮೇಲೆ ಕುಂತೈತೆ ಲಕ್ಷದ ಗುಂಪು ಅದು. ಈಗ 12 ಲಕ್ಷ ಆಯ್ತು. ನೆಕ್ಸ್ಟ್ ಇದೇನಾಯ್ತು 74 ಕೋಟಿ ಆಯ್ತು. ಇದಿಷ್ಟು ಏನಾಯ್ತು, ಇದು ಭಾರತೀಯ ಸಂಖ್ಯಾ ಪದ್ಧತಿ. ನಾವು ಇದ್ರ ಮೇಲೆ ಭಾರತೀಯ ಸಂಖ್ಯಾ ಪದ್ಧತಿ ಪಟ್ಟನ ಒಂದು 5 ನಿಮಿಷ ಮುಗಿಸ್ಬಿಟ್ಟಿವಿ. ಮುಂದೆ ಏನ್ ಮಾಡಮು, ಭಾರತೀಯ ಅಂದ್ರೆ ಇಡೀ ಭೂಮಿ ಮೇಲೆ ನಾವು ಅಷ್ಟೇ ಅದೀವಿ ಭಾರತೀಯರಾದ್ರೆ. ಬೇರೆ ದೇಶದವ್ರು ಅದರಲ್ಲ, ಅವರು ಎಲ್ಲರೂ ಸೇರಿ ಅವರೊಂದು ಸಂಖ್ಯಾ ಪದ್ಧತಿ ಕಂಡು ಹಿಡ್ಕೊಂಡ್ರ. ಅದಕ್ಕೆ ನಾವು
ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ. ಹೌದಪ್ಪ, ಇದು ನೋಡ್ರಿ ಎಲ್ಲದಕ್ಕೂ ಒಂದು ಭಾರತೀಯ ಸಂಖ್ಯಾ ಪದ್ಧತಿ, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ, ಮತ್ತು ಅವರೊಂದು ಯಾರು ಬೇರೆ ಊರ್ ಕಂಡು ಹಿಡಿದ್ರೆ ಅದಕ್ಕೊಂದು ಸಂಖ್ಯಾ ಪದ್ಧತಿ, ಇದಕ್ಕೊಂದು ಸಂಖ್ಯಾ ಪದ್ಧತಿ. ಎಲ್ಲದರ ನಡ್ಬರ್ಕ್ ಏನ್ ಡಿಫರೆನ್ಸ್ ಐತಪ್ಪ, ಎಲ್ಲರೂ ಒಂದೇ ಮಾಡೋದಿತ್ತಲ್ಲ ಅನ್ಬೋದು ನೀವು. ಈಗ ನೋಡ್ರಿ, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಗೆ ಮತ್ತ ಭಾರತೀಯ ಸಂಖ್ಯಾ ಪದ್ಧತಿಗೆ ಏನ್ ಡಿಫರೆನ್ಸ್ ಗೊತ್ತಾ? ಇಲ್ಲಿ ನೋಡ್ರಿ, ಇದೈತಲ್ಲ ಬಿಡಿ ಅನ್ನೋದೈತಲ್ಲ ಎಲ್ಲ ಸೇಮ್ ಇರ್ತೈತಿ. ಎಲ್ಲದ್ರೊಳಗೆ ಬಿಡಿ 10 100 ಇರ್ತೈತಿ, ಇದ್ರೊಳಗೆ ಬಿಡಿ 10 100 ಇರ್ತೈತಿ. ಮತ್ತೇನ್ ಸೇಮ್ ರೀ ನೀವು ಅಂತ ಕೇಳಬಹುದು. ನೆಕ್ಸ್ಟ್ ಚೇಂಜ್ ಆಗೋದೈತಲ್ಲ, ಒಂದ್ ಪ್ಲೇಸ್ ಬಿಟ್ಟು 1000 ಬರ್ತೀವಲ್ಲ, ನಾವು 1000ಕ್ಕೆ ಬರ್ತೀವಲ್ಲ, ಅಲ್ಲಿ ಚೇಂಜ್ ಆಗುತ್ತೆ. ಹೆಂಗ 1000 ಚೇಂಜ್ ಆಗತ್ತಾ? ಇಲ್ಲಿ 1000 ಬರ್ತೈತಿ, ಮತ್ತ 10,000 ಬರ್ತೈತಿ, ಮತ್ತ 100,000 ಬರ್ತೈತಿ. ಏನು ಬರ್ತೈತಿ? 100,000. ಅದ ಹೆಂಗ್ ಬಂತ್ರಿ 100,000? ಒಂದು ಎಕ್ಸಾಂಪಲ್ ತಗೋಣ, ಸಣ್ಣದೊಂದು ಎಕ್ಸಾಂಪಲ್, ಸಣ್ಣದು ಇಷ್ಟೇ, ಇಷ್ಟು ಸಣ್ಣ ಲೆಕ್ಕ. ಎಂತ ಸಣ್ಣದ ಎಕ್ಸಾಂಪಲ್? ಈಗ ನಾನು ಅದೇ ಅಗಳಿಂದ ದೊಡ್ಡದೊಂದು ನಂಬರ್ ಬರ್ದಿದ್ನಲ್ಲ, ಹಂಗತಿ ಬರಮ್ಮ. 8 8 6 7 8 7 8 6 9 8 ಸುಮ್ಮನೆ ಉದ್ದಕ್ಕ ಬರ್ದ್ನೆ. ಇದನ್ನ ಭಾರತೀಯ ಸಂಖ್ಯಾ ಪದ್ಧತಿ ಪ್ರಕಾರ ಹೆಂಗ್ ಗೊತ್ತಿದ್ವಿ ನಾವು? 3 ಬಿಟ್ಟು ಒಂದು ಕಾಮ, 2 ಬಿಟ್ಟು ಒಂದು ಕಾಮ, 2 ಬಿಟ್ಟು ಒಂದು ಕಾಮ. ಇದು ಐತಲ್ಲ ಕೋಟಿ ಐತಲ್ಲ, 86,78,78,698. ಇದೇನಿದು? ಭಾರತೀಯ ಸಂಖ್ಯಾ ಪದ್ಧತಿ. ಅದನ್ನ ನಾವು ಕಲ್ಕೊಂಡಿವಿ. ಬಟ್ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಹೆಂಗ್ ಮಾಡೋದು? ಇಲ್ಲಿ ನೋಡ್ರಿ ಏನ್ ಹೇಳ್ಯಾರ ಅವರು. ಈಗ ಬಿಡಿ 10 100 ಆದ್ಮೇಲೆ 1000 10,000 100,000 ಅಂತ ಹೇಳ್ಯಾರ. ಹಂಗ ನಾವ್ ಇಲ್ಲಿ ಏನ್ ಮಾಡಮ್ಮ? ಬಿಡಿ 10 100, ಇಲ್ಲೇ 1000, ಇಲ್ಲೇ 10,000, ಇಲ್ಲೇ 100,000. ಅದರ ಅರ್ಥ ಏನು? ಇಲ್ಲಿ 3 ಬಿಟ್ಟು ಕಾಮ ಹಾಕಿದ್ಮೇಲೆ ಒಳ್ಳೆ 3 ಬಿಟ್ಟು ಕಾಮ ಹಾಕ್ಬೇಕು ನೀವು. 3 ಬಿಟ್ಟು ಕಾಮ ಹಾಕಿದ್ವಲ್ಲ 100,000. ಇದನ್ನ ಹೆಂಗ್ ಓದು? ಇದನ್ನೆಲ್ಲ ಮರ್ತು ಬಿಡ್ರಿ. ಬರೀ 878 ಐತಲ್ಲ, 878,000 ಅಂತ ಓದ್ಬೇಕು ನೀವು. ಅದೇ ಹಂಗ್ರಿ? ಹೌದ್ರಿ, ಹಂಗೆ ರೀ. ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಇರೋದೇ ಹಂಗೆ. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದಕ್ ಬರ್ತೀವಿ ನಾವು? ಲಕ್ಷದ ಗುಂಪು ಬರ್ತಿದ್ವಲ್ಲ, ಬಿಡಿ ಗುಂಪು ಆದ್ಮೇಲೆ 1000 ಆದ್ಮೇಲೆ ಲಕ್ಷಕ್ಕೆ ಬರ್ತಿದ್ವಿ. ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲಿ ಏನೈತಿ? ಮಿಲಿಯನ್ ಐತಿ. ಇದೇನ್ರಿ ಇದು ಹೊಸ ವರ್ಡ್ ಅಂತ ಕೇಳ್ಬೋದು. ಮಿಲಿಯನ್ ಅಂತಂದ್ರ ಈಗ 1ರ ಮುಂದ 3 0, ಅದಾದ್ಮೇಲೆ 3 0, ಇದಕ್ಕೆ ನಾವು ಮಿಲಿಯನ್ ಅಂತೀವಿ. 1 ಮಿಲಿಯನ್ ಅಂತ ಕರಿತೀವಿ. ಒಂದ್ ವೇಳೆ ಇಲ್ಲಿ ಹಿಂಗ್ ಬರ್ದೇವ್ ಅಂದ್ರ 10 ಮಿಲಿಯನ್ ಅಂತ ಕರಿತೀವಿ. ನೆಕ್ಸ್ಟ್ ಹಿಂಗ್ ಬರ್ದೇವ್ ಅಂದ್ರ ಇದು 1000 ಬರೀ 100 ಮಿಲಿಯನ್ ಆಯ್ತು. ಅಂದ್ರೆ ನೋಡ್ರಿ, ಈಗ 1,000 10,000 100,000, 1 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್. ಹಿಂಗೆ ಮುಂದೆ ಹೋದೆವು ಅಂತಂದ್ರ ಅದ್ರೊಳಗೆ ಹೆಂಗ ಕೋಟಿ ಬರ್ತಿತ್ತಲ್ಲ, ಇದ್ರೊಳಗೆ ಏನು ಬರ್ತಿತ್ತು? ಬಿಲಿಯನ್ ಬರ್ತೈತಿ. ಏನು ಬಿಲಿಯನ್? ಇವೇನೇನೋ ಹೊಸ ವರ್ಡ್ ಕೇಳಕತ್ತಾರ ನಮ್ಗ. ಸುಮ್ನೆ ತಿಳಿ ತಿಂತಾರಂತ ನೋಡ್ಬೇಡ್ರಿ. ನೋಡಮಂತ ಎಲ್ಲಿ ಹೋಯ್ತದ? ಈ ಸಂಖ್ಯೆ ಫಸ್ಟ್ ಹೋದಮಂತ. ನಾನೇನ್ ಹೇಳಿದ್ದೆ? ಫಸ್ಟ್ ಬಿಡಿ ಇತ್ತ, ಇಲ್ಲಿ 10 ಇತ್ತ, ಇಲ್ಲಿ 100 ಇತ್ತ, ಇಲ್ಲಿ 1000 ಇತ್ತ, ಇಲ್ಲಿ 10,000 ಐತಿ, ಇಲ್ಲೇ 100,000 ಐತಿ, ಇಲ್ಲೇ ಮಿಲಿಯನ್ ಐತಿ, ಇಲ್ಲಿ 10 ಮಿಲಿಯನ್ ಐತಿ, ಇಲ್ಲೇ 100 ಮಿಲಿಯನ್ ಐತಿ. ಹೌದಾ? ಈಗ ಹೆಂಗ್ ಗೊತ್ತೀವಿ ಇದನ್ನ? 867 ಮಿಲಿಯನ್. 867 ಮಿಲಿಯನ್. ಮಿಲಿಯನ್ ಕನ್ನಡದೊಳಗೆ. ಅದಾದ್ಮೇಲೆ 878,000 ಇಂಗ್ಲಿಷ್ನಾಗ 1000. ಅದಾದ್ಮೇಲೆ ಕುಲ್ಲ 698. ಬಿಡಿ ಅಂದ್ರ ಕುಲ್ಲ. ಅದನ್ನ ಹೆಂಗಾರ ಓದ್ಬೋದು ನೀವು, ಅಡ್ಡ ದಿಡ್ಡಿ ಹೋದ್ರಿ ಸೀದಾ 698 ಮುಗಿದ. 698ಕ್ಕೆ 698 ಹಂಗೆ. ಮತ್ತೊಂದಿಷ್ಟು ಎಕ್ಸಾಂಪಲ್, ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವ ತರ ಸಣ್ಣದ ಎಕ್ಸಾಂಪಲ್? ಈಗ ನೋಡಿ, 1 7 6 9 5 ಎಲ್ಲ 8 6 9 4 3 6 ಇಷ್ಟದಾವ. ಹೆಂಗ ಕೊಡ್ಬೇಕು? ಭಾರತೀಯ ಸಂಖ್ಯಾ ಪದ್ಧತಿ ಒಳಗ ಮೊದಲು 3 ಆಗ್ತಿದ್ವಿ, ಆಮೇಲೆ 2 ಆಗ್ತಿದ್ವಿ, ಆಮೇಲೆ 2 ಆಗ್ತಿದ್ವಿ. ನೋಡ್ರಿ ಇಲ್ಲಿ ಎಕ್ಸ್ಟ್ರಾ ನಂಬರ್ ಬಂದ್ಬಿಟ್ಟು. ನಾವು ಅಂತಾರಾಷ್ಟ್ರೀಯ ಪದ್ಧತಿ ಹೆಂಗ್ ಮಾಡೋದು? 3 3 3 3 ಹಿಂಗ. 3 ಆದ್ಮೇಲೆ ಒಂದು ಕಾಮ, ಅದಾದ್ಮೇಲೆ ಒಂದು ಕಾಮ, ಇದೊಂದು ಕಾಮ. ಹೆಂಗ್ ಮಾಡ್ತೀರಿ? ಇಲ್ಲಿ 3 ಆದ್ಮೇಲೆ ಒಂದು ಸಣ್ಣದೊಂದು ಕಾಮ ಹಾಕ್ರಿ, ಇಲ್ಲಿ ಸಣ್ಣದೊಂದು ಕಾಮ. ಒಳ್ಳೆ 3 ಬಿಡ್ರಿ, ಒಳ್ಳೆ ಸಣ್ಣದೊಂದು ಕಾಮ. ಒಳ್ಳೆ 3 ಬಿಡ್ರಿ, ಒಳ್ಳೆ ಸಣ್ಣದೊಂದು ಕಾಮ. ನಾವೇನ್ ಹೇಳಿದ್ವಿ? ಇದು ಬಿಡಿ ಗುಂಪು, ಇದು 1000 ಗುಂಪು, ಇದು ಮಿಲಿಯನ್ ಗುಂಪು, ಇದು ಬಿಲಿಯನ್. ಬಿಲಿಯನ್ ಅಂತ ಓದಿದ್ವಿ. ಕೋಟಿ ಬರ್ತಾನ, ಅಲ್ಲಿ ಬಿಲಿಯನ್ ಬರ್ತೈತಿ. ಹೆಂಗ್ ಗೊತ್ತಿರಿ ಇದನ್ನ? 1 ಬಿಲಿಯನ್. ಇಂಗ್ಲಿಷ್ನೊಳಗೆ 1 ಬಿಲಿಯನ್, ಕನ್ನಡದೊಳಗೆ 1 ಬಿಲಿಯನ್. ನೆಕ್ಸ್ಟ್ 769 ಮಿಲಿಯನ್, 769 ಮಿಲಿಯನ್. ನೆಕ್ಸ್ಟ್
869,000 869,000 436 436 ಹಿಂಗ ಓದೋದು. ನಾನು ಆಗಲೇ ಸ್ಥಾನಗಳು ಮತ್ತು ಸ್ಥಾನ ಬೆಲೆಗಳ ಬಗ್ಗೆ ಮಾತಾಡಕತ್ತಿದ್ನಲ್ಲ, ಇವೆಲ್ಲ ಸ್ಥಾನಗಳು ಯಾವ್ಯಾವು? 1,000,000 ಭಾರತೀಯ ಸಂಖ್ಯಾ ಪದ್ಧತಿ ಒಳಗ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, ಇವೇ ನೀವು ಸ್ಥಾನಗಳು. ಅದೇ ತರ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಒಳಗ ಬಿಡಿ 10, 100, 1000, 10,000, 100,000, ಲಕ್ಷ ಲಕ್ಷ ಬರಂಗಿಲ್ಲ, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಅದಾದ್ಮೇಲೆ ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್, ಒಟ್ಟು 12 ಅದು. ಅಂದ್ರೆ ಅದರ ಅರ್ಥ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಎದಕ್ಕೆ ಕಲಿಬೇಕಂದ್ರ ನಾವು ಭಾರತೀಯ ಸಂಖ್ಯಾ ಪದ್ಧತಿ ಒಳಗೆ ಬರಿತೀವಲ್ಲ ಅದಕ್ಕಿಂತ ದೊಡ್ಡ ನಂಬರ್ನ ನಾವು ಇದ್ರೊಳಗಡೆ ಬರಿಬೋದು. ಯಾಕಂದ್ರೆ ಇದ್ರೊಳಗೆ 12 ಅದಾವು, ಅದ್ರೊಳಗಡೆ ಬರೀ 9 ಅದಾವ. ಎಷ್ಟದು? 9 ಅದಾವು. ಇದ್ರೊಳಗು 4 ಗುಂಪು, ಅದ್ರೊಳಗು 4 ಗುಂಪು. 4 ಗುಂಪು ಹೆಂಗದಾವ ಅಂತಂದ್ರೆ 1 3 3 ಸಾರಿ 3 2 2 ಹಿಂಗ್ ಬರ್ತಾವ. ಆದ್ರ ಇಲ್ಲಿ ಏನ್ ಬರ್ತೈತಿ? ಇಲ್ಲಿ 12 ಬರ್ತಾವು ಅಂತ. ಇದರ ಮೇಲೆ ನಾವು ಕ್ವಶನ್ ಸಾಲ್ವ್ ಮಾಡೋದು. ಹೆಂಗ ಕ್ವಶನ್ ಸಾಲ್ವ್ ಮಾಡ್ತೀರಪ್ಪ ಹೇಳ್ತೀನಿ ಅಂತ. ಈಗ ಇದು ಒಂದು ಸಂಖ್ಯೆ, ಹೌದಾ? ಭಾರತೀಯ ಸಂಖ್ಯಾ ಪದ್ಧತಿ ದಿನ ನೀವು ಮಾತಾಡಿ ಇವು ರೂಢಿ ಆಗಿರ್ಬೋದು. ಈಗ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಮೇಲೆ ನಾನು ನಿಮ್ಗೆ ಕ್ವಶನ್ ಹಾಕ್ತೀನಿ. ಈಗ 2 ಆರ್ ಕಾಣಕತ್ತಾವಲ್ಲ, ಯಾವ್ಯಾವ 2 ಆರು? ಇಲ್ಲೊಂದು ಆರ್ ಐತಿ, ಕಲರ್ ಚೇಂಜ್ ಮಾಡಮಂತ. ಇಲ್ಲೊಂದು ಆರ್ ಐತಿ, ಇಲ್ಲೊಂದು ಆರ್ ಐತಿ. ಅವೆರಡು ಆರುಗಳ ಸ್ಥಾನ ಬೆಲೆಗಳನ್ನು ಕಂಡಿಡ್ರಿ ಅಂತ ಹೇಳ್ಯಾರ. ಸ್ಥಾನ ಬೆಲೆ ಕಂಡಿಡ್ಬೇಕಂದ್ರೆ ಹೆಂಗ? ಸ್ಥಾನ ಬೆಲೆ ಇದು 1ನೇ ಆರಿಂದ ಎಷ್ಟಾಗತ್ತಾ? 6 ಆಗುತ್ತೆ. ಎದಕ್ಕೆ ಹೇಳ್ರಿ? ಹೆಂಗ ಕಂಡಿಡಿದ ಸ್ಥಾನ ಬೆಲೆ? ಬಹಳ ಸುಲಭ. ಇದನ್ನ 6 ಐತಲ್ಲ, ಈ 6ರಿಂದ ಸ್ಥಾನ ಬೆಲೆ ಕಂಡಿಡಿಮಂತ. ಇದ್ರ ಮುಂದೆ ಎಷ್ಟು ನಂಬರ್ ಅದಾವ? 1 2 3 4 4 ನಂಬರ್ ಅದಾವಲ್ಲ, 4 0 ಇಳಿಸಿಬಿಡ್ರಿ, ಮುಗೀತು. 1 2 3 4. ನಾ ಇಲ್ಲಿಗೆ ಕ್ವಶನ್ ಬಿಡಲ್ಲ. ಇದು ಬಹಳ ಸುಲಭ ಆಗ್ಬಿಡುತ್ತೆ ಎಲ್ಲರಗ. 3ನೇ ಕ್ಲಾಸ್ 4ನೇ ಕ್ಲಾಸ್ ಹುಡ್ರು ಮಾಡ್ತಾರೆ. ಸ್ಥಾನ ಬೆಲೆ ಕಂಡಿಡಿದ್ರೆ 6 ಬರೀರಿ, ಅದ್ರ ಮುಂದೆ ಎಷ್ಟು ಸಂಖ್ಯೆ ಆದ್ರೂ ಅಷ್ಟು 0 ಕಂಡುಹಿಡಿದ್ರು ಅಷ್ಟೇ. ನಾನು ಕ್ವಶನ್ ಏನ್ ಕೇಳ್ತೀನಂತ, ಈ ಸಂಖ್ಯೆದೊಳಗಿರುವಂತ ಎಷ್ಟು ಆರುಗಳದಾವು ಆ ಅಷ್ಟು ಆರುಗಳ ಸ್ಥಾನ ಬೆಲೆಗಳ ಮೊತ್ತ ಕಂಡಿಡ್ರಿ ಅಂತ ಕೇಳ್ತೀನಿ. ನಾನು ಏನಂತ ಕೇಳ್ತೀನಿ? ಸ್ಥಾನ ಬೆಲೆಗಳ ಮೊತ್ತವನ್ನು ಕಂಡು ಹಿಡಿಯಿರಿ. ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂಸ್ ಆಫ್ 4 ಅಲ್ಲ 6 6ರ ಸ್ಥಾನ ಬೆಲೆಗಳ ಮೊತ್ತ ಅಂತ ಕೇಳ್ಯಾರ. ನೋಡ್ರಿ ಎಷ್ಟು ಆರ್ ಅದಾವು? ಇಲ್ಲೊಂದು ಆರ್ ಐತಿ, ಇಲ್ಲೊಂದು ಆರ್ ಐತಿ, ಇಲ್ಲೊಂದು ಆರ್ ಐತಿ. ಆ ಮೊತ್ತ ಅಂದ್ರ ಕೂಡ್ಸ್ಬೇಕು. ಕೂಡ್ಸಕ್ಕಿನ ಮುಂಚೆ ಅವು ಎಷ್ಟು ಸ್ಥಾನ ಬೆಲೆ ಅದಾವಲ್ಲ ಅವನಷ್ಟು ಕಂಡು ಹಿಡ್ಕೋಬೇಕಲ್ಲ. ಈಗ ಇದ್ರದ್ದು 6 ಇಷ್ಟ ಆಯ್ತು, ಇದ್ರದ್ದು 60,000 ಆಯ್ತು. ಇದ್ರದ್ದು ಹೆಂಗ್ ಕಂಡು ಹಿಡಿಯೋದು? ಈ 6 ಬರೀರಿ, ಎಷ್ಟದಾವು? 1 2 3 4 5 6 7 ಸಂಖ್ಯೆಗಳದಾವ. ಆ 7 ಸಂಖ್ಯೆಗಳಾಗ 7 0 ಕೊಡ್ರಿ, ಎಷ್ಟಾಗುತ್ತೆ? 1 2 3 4 5 6 7 ಆಯ್ತು. ಇದ್ರದ್ದು 60,000 ಆಗೈತಲ್ಲ, 60,000 ಹಿಂಗ್ ಬರೀರಿ. 1 2 3 4 60,000 ಬರ್ದಿ. 3 ಸಂಖ್ಯೆ ಬಿಟ್ಟು ಒಂದು ಕಾಮ, ಒಳ್ಳೆ 3 ಸಂಖ್ಯೆ ಬಂತು ಒಂದು ಕಾಮ. ಯಾಕಂದ್ರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಇದೆ. ನೆಕ್ಸ್ಟ್ 6 ಐತಲ್ಲ, ಇದನ್ನ 6 ಈ ಕಡೆ ಬರೀರಿ. ಬಲಗಡೆಯಿಂದ ಬರೀಬೇಕು. ಯಾವತ್ತು ಕೂಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಬಲಗಡೆಯಿಂದ ಬರೀಬೇಕು. ಈಗ ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂಸ್ ಆಫ್ 6 ಅಂತ ಕೇಳ್ಯಾರಲ್ಲ, ಇವು ಅಷ್ಟನ್ನು ಕೂಡ್ಸಮ. ಹೆಂಗ್ ಕೂಡಿಸ್ತೀರಿ? ಕೂಡ್ಸೋದು ಬಹಳ ಸುಲಭ ರೀ. 0 0 6 0ಕ್ಕ ಯಾವ ಸಂಖ್ಯೆನ ಕೂಡಿಸಿದ್ರ ಅದೇ ಸಂಖ್ಯೆ ಬರ್ತೈತಿ. 6 ಆಯ್ತು. ಇಲ್ಲಿ 0 0 0 0 ಕಾಮ ಕಾಮ 0 0 6 6 0 0 ಒಳ್ಳೆ ಕಾಮ 0 6. ಉತ್ತರ ಎಷ್ಟು ಬಂತು? ಇಷ್ಟು ಬಂತು. ಇದೇ ತರ ನಾನು ನಿಮಗೊಂದು ಕ್ವಶನ್ ಹಾಕ್ತೀನಿ, ಮಾಡ್ರಿ ನೋಡಮ್ಮ. ಹೆಂಗ್ ಮಾಡ್ತೀರಿ ನೋಡಮ್ಮ. 8 0 6 9 3 2 8 7 6 5. ಎಂತ ದೊಡ್ಡ ಸಂಖ್ಯೆ ಐತೋ ಮರೆ. ಈಗ ಇದ್ರೊಳಗಿರೋ 8 ಐತಲ್ಲ, ಆ 8ರ ಸ್ಥಾನ ಬೆಲೆಗಳ ಮೊತ್ತ ಕಂಡಿಡ್ರಿ ಅಂತ ಹೇಳ್ತೀನಿ. ಒಳ್ಳೆ ಹೇಳಿದ್ನಲ್ಲದೆ, ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂಸ್ ಆಫ್ 8. ಇಲ್ಲ ನೋಡು, ಈ 8 ನೋಡ್ರಿ, 8ರ ಸ್ಥಾನ ಬೆಲೆಗಳ
ಮೊತ್ತ ಎಷ್ಟಾಗತ್ತ ಸ್ಥಾನ ಬೆಲೆಗಳ ಮೊತ್ತ ಕಂಡಿಡ್ರಿ, ಪಟ್ಟನ ಕಂಡಿಡ್ರಿ ನೋಡಮ್ಮ. ಇದನ್ನ ಕಂಡಿಡಿರಿ. ಕಂಡಿಡ್ದೈತಲ್ಲ, ಈ ಆನ್ಸರ್ನ ಇವತ್ತ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ಇದನ್ನೇನ್ ಮಾಡ್ಬೇಕು, ಕಮೆಂಟ್ ಒಳಗೆ ಹಾಕ್ಬೇಕು. ಹೆಂಗ್ ಹಾಕ್ತೀರಿ ನೀವು? ನಿಮ್ಮ ಹೆಸರು ಸಪೋಸ್ ನಿಮ್ಮ ಹೆಸರು ರಮೇಶ್ ಅಂತ ತಿಳ್ಕೊರಿ. ರಮೇಶ್ ಅಂತ ಹಾಕಿ ಉತ್ತರ ಆನ್ಸರ್ ಅಂತ ಹಾಕಿ ಆನ್ಸರ್ ಎಷ್ಟು ಬಂದಿರ್ತಲ್ಲ ಅದನ್ನ ತಿಳಿಸ್ರಿ. ಒಳ್ಳೆ ಇವತ್ತಿಂದ ನಿಮ್ಗೆ ಕಂಟಿನ್ಯೂಸ್ ಡೈಲಿ ಕ್ಲಾಸಸ್ ಬರ್ತಾವು. ನೀವು ನಮ್ಮ ಜೊತೆಗಿದ್ದೀರಂದ್ರೆ ನೀವು ಮನ್ಯಾಗ ಕುಂತ್ಕೊಂಡ ಏನ್ ಮಾಡ್ಬೋದು ನೀವು ಯಾವುದೇ ಸಿಲೆಬಸ್ ಆಗಿ ಕಾನ್ಸೆಪ್ಟ್ ಆಗಲಿ ಕಲಿಬಹುದು. ಅದಕ್ಕಿಂತ ಮುಂಚೆ ನೋಡ್ರಿ, ಇದು ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ವತಿಯಿಂದ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅವರು 42 ನವೋದಯ ರಿಸಲ್ಟ್ ಮಾಡ್ರಿ ಈ ವರ್ಷ. ಒಳ್ಳೆ ಮತ್ತೆ ಕಿತ್ತೂರು ಚೆನ್ನಮ್ಮದೊಳಗ 38, ಕಿತ್ತೂರು ಸೈನಿಕ 38 ಆಗ್ಯವು, ಸೈನಿಕ 74 ಜನ ಆಗ್ಯವು. ಆಗ ಆಲ್ರೆಡಿ ರೆಗ್ಯುಲರ್ ಕ್ಲಾಸಸ್ಗಳನ್ನು ಅಡ್ಮಿಷನ್ ಸ್ಟಾರ್ಟ್ ಆಗಿಬಿಟ್ಟವು. ಭಾಳ ಲಿಮಿಟೆಡ್ ಸೀಟ್ಸ್ ಅದಾವು. ಜಲ್ದಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ನ ಕನ್ಫರ್ಮ್ ಮಾಡ್ಕೋರಿ. ಅಲ್ಲಿ ತನಕ ಓದ್ಕೊಂತೀರಿ, ಆರಾಮಿರಿ. ನಿಮ್ಮ ಆರೋಗ್ಯ ಕಡೆ ಗಮನ ಇರಲಿ. ಬಾಯ್ ಬಾಯ್.